ಕ್ಷಣ ಬಿಡಲಿಲ್ಲ. ಯಾವ ಲಕ್ಷಣ ಇದ್ದಾನೋ ಅವನು ಸಗುಣ ಭಕ್ತ. ಭಗವಂತನಕ್ಕೋಸ್ಕರ ತನ್ನ ಜೀವನವನ್ನೆಲ್ಲ ಮುಡಿಪಾಯ ಮಾಡಿರ್ತಕ್ಕಂಥವನು. ಆದರೆ ಭರತ ರಾಮ ಇಲ್ದ ಇದ್ರೂ, ಎದುರುಗಡೆ ರಾಮ ಇಲ್ದ ಇದ್ರೂ ರಾಮನ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ, ಪ್ರತೀಕವಾಗಿರ್ತಕ್ಕಂಥ ಪಾದುಕವನು. ಇದು ಪಾದುಕೆ ಅಲ್ಲ, ಅದು ರಾಮನೇ, ಅದು ರಾಮಸ್ವರೂಪವೇ ಅನ್ನೋ ಭಾವನೆಯಿಂದ ಸಾಮ್ರಾಜ್ಯವನ್ನು 14 ವರ್ಷ ಆಳಿರ್ತಕ್ಕಂಥ ಯಾವ ಭರತ ಇದ್ದಾನೋ ಅವನ ನಿರ್ಗುಣ ಭಕ್ತ. ನೀವು ಹೇಳಿ, ಸಗುಣ ಭಕ್ತ ದೊಡ್ಡವನೋ ನಿರ್ಗುಣ ಭಕ್ತ ದೊಡ್ಡವನ? ಸಗುಣ ಭಕ್ತನು ಎಷ್ಟು ಶ್ರೇಷ್ಠವೋ ನಿರ್ಗುಣ ಭಕ್ತ ಅಷ್ಟೇ ಶ್ರೇಷ್ಠ. ಆದ ಕಾರಣನೇ ಭಕ್ತಿ ಯೋಗದಲ್ಲಿ ನಿಮಗೆ 12ನೇ ಅಧ್ಯಾಯ ಭಕ್ತಿ ಯೋಗದಲ್ಲಿ ಸಗುಣ ಭಕ್ತ ನಿರ್ಗುಣ ಭಕ್ತ ಅಂತಂದು ಪ್ರಾರಂಭವನ್ನು ಮಾಡಿ ಒಟ್ಟಾಗಿ ನಿಜವಾಗಿರ್ತಕ್ಕಂಥ ಕಲ್ಮಶರಹಿತವಾಗಿರುವ ಆಸಕ್ತಿಯ ಪೂರ್ಣವಾಗಿರುವ ಕೇಂದ್ರೀಕೃತವಾಗಿರ್ತಕ್ಕಂಥ ಮನಸ್ಸಿಂದ ನಾವು ಭಗವಂತನನ್ನು ತಮ್ಮ ಹೃದಯ ಕ್ಷೇತ್ರದಲ್ಲಿ ಆವಾಹನೆ ಮಾಡಿಕೊಂಡು ಅವರಿಗೆ ಕೀರ್ತನೆ ಮಾಡ್ತಕ್ಕಂಥ ಭಕ್ತ ಅನನ್ಯ ಭಕ್ತ. ನೀವು ಅಂಥ ಅನನ್ಯ ಭಕ್ತರು ನಿಮ್ಮ ಎದುರುಗಡೆ ನಾನು ಮಾತಾಡೋದ್ರಿಂದ ಬಂದು ಖುಷಿ ನನಗೆ, ತುಂಬ ಸಂತೋಷ ನನಗೆ. ಯಾಕಂದರೆ ಕೇಳಿದ್ದೆಲ್ಲ ಹಂಗೆ ಸ್ವೀಕಾರ ಮಾಡ್ತೀವಿ. ನಮ್ಮ ಪೂಜೆ ಸಿಂಹಾದ್ರಿ ಸ್ವಾಮಿಗಳು ಹೇಳಿದ್ರು, ನಮ್ಮ ಪ್ರೇಮನಿಲ್ಲ ಚೆನ್ನಾಗಿ ಗೊತ್ತಿದೆ, ಮತ್ತು ಸರ್ವಸ್ತಮ್ಮ ಅವ್ರಿಗೂ ಗೊತ್ತಿದೆ. ಇವರೆಲ್ಲ ಶಿಷ್ಯರು ಅಯಸ್ಕಾಂತಮನ್ನಟ್ಟು, ಗುರು ಕಬ್ಬಿಣ ತುಂಡು ನಟ್ಟು. ಕಬ್ಬಿಣದ ತುಂಡು ಯಾರು? ಗುರು. ಅಯಸ್ಕಾಂತ ಏನು ಮಾಡುತ್ತೆ? ಕಬ್ಬಿಣ ತುಂಡನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಹೆಂಗೆ ಆಕರ್ಷಣೆ ಮಾಡ್ತೀರೋ ಹಂಗಂಗೆ ಗುರುಗಳು ಏನು ಹೇಳಬೇಕು ಅದನ್ನು ಹೇಳ್ತಕ್ಕಂಥದ್ದಾಗುತ್ತೆ. ಆದ ಕಾರಣ ಇಂಥ ಒಳ್ಳೆಯ ಒಂದು ಅವಕಾಶವನ್ನು ನಮ್ಮ ಯತ ಈಶ ಕೊಡಿಸಿದ್ದಾನೆ. ಯತೀಶನಿಗೂ ಮತ್ತು ಶ್ರೀಮತಿ ನಮ್ಮ ಯಶಗೂ ಇತ್ತೀಚಿನ ದಿನಗಳಲ್ಲಿ ಅವರು ಮಗಳು ಅಳಿಯ ಮಗಳಿಗೆ ಮದುವೆ ಮಾಡಿದರೆ ಶುಭವಾಗಿರ್ತಕ್ಕಂಥ ಒಂದು ಕೆಲಸಗಳು ಈ ಮನೆಯಲ್ಲಿ ಪ್ರಾರಂಭವಾಗಿದೆ. ಒಳ್ಳೆಯ ಜ್ಞಾನಿ ನಮ್ಮ ಯಶೋದಮ್ಮ ಅವರು ತುಂಬ ಜ್ಞಾನಿ, ಭಕ್ತಿಪೂರ್ಣವಾಗಿರ್ತಕ್ಕಂಥ ಜ್ಞಾನಿ. ಆ ಜ್ಞಾನವನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿ. ಜ್ಞಾನವನ್ನು ನಿಮ್ಮ ಹತ್ರನೇ ಇಟ್ಕೋಬೇಡಿ, ಎಲ್ಲರಿಗೂ ಹಂಚಿದ್ರೇ ಆನಂದ. ಹಂಚದ ಇದ್ದರೆ ಕೊರತು ಹೋಗುತ್ತೆ ಅದು. ಆದ ಕಾರಣ ಹಂಚಿ ಕೃತಾರ್ಥತೆಯನ್ನು ಹೊಂದತಕ್ಕಂಥ ಶ್ರದ್ಧೆ